ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆ ದಿನೇ ದಿನೇ ರಂಗೇರುತ್ತಿದ್ದು ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಇಂದು ನಾಮಪತ್ರ ಸಲ್ಲಿಸಿದ್ದಾರೆ. ಮೊದಲಿಗೆ ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿ ಅಲ್ಲಿಂದ ಸ್ವತಃ ತಾವೇ ಆಟೋ ಚಾಲನೆ ಮಾಡಿಕೊಂಡು ಚಿಕ್ಕಬಳ್ಳಾಪುರ ನಗರಕ್ಕೆ ಬಂದು ಶಾಸಕರು ಮತ್ತು ಬಿಜೆಪಿ ಮುಖಂಡರೊಂದಿಗೆ ನಗರದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಕೈವಾರ ತಾತಯ್ಯನವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ನಂತರ ಜಿಲ್ಲಾಧಿಕಾರಿ ಕಚೇರಿ ಬಳಿ ಸೇರಿ ಚುನಾವಣಾ ಅಧಿಕಾರಿಗಳಿಗೆ ಮಹಿಳಾ ಮಣಿಗಳ ಜೊತೆ ತೆರಳಿ ನಾಮಪತ್ರ ಸಲ್ಲಿಸಿ ನಂತರ ಯಲಹಂಕ ಶಾಸಕ ವಿಶ್ವನಾಥ್ ಜೊತೆ ಮತ್ತೊಮ್ಮೆ ನಾಮಪತ್ರ ಸಲ್ಲಿಸಿ ಹೊರಬಂದು ಮಾತನಾಡಿದ ಶಾಸಕ ವಿಶ್ವನಾಥ್, ಲೋಕಸಭೆ ಚುನಾವಣೆ ಮೋದಿಯ ಪರವಾಗಿ ನಡೆಯುತ್ತಿದೆ. ಮೋದಿ ಹೆಸರು ಇಲ್ಲ ಅಂದ್ರೆ ಯಾರೂ ಮತವನ್ನ ಕೊಡುವುದಿಲ್ಲ. ಮೋದಿ ಹೆಸರು ಹೇಳಿದರೆ ಮಾತ್ರ ಗೆಲುವನ್ನ ಪಡೆದುಕೊಳ್ಳಲು ಸಾಧ್ಯ. ನಮ್ಮ ಹೆಸರು ಹೇಳಿದ್ರೆ ಯಾವುದೋ ಒಂದು ಲೋಪವಿರುತ್ತದೆ. ಆದ್ದರಿಂದ ಮೋದಿ ಹೆಸರಿನಲ್ಲಿ ಲೋಕಸಭಾ ಚುನಾವಣೆ ನಡೆಯಲಿದೆ ಎಂದು ಯಲಹಂಕ ಶಾಸಕ ವಿಶ್ವನಾಥ್ ತಿಳಿಸಿದ್ದಾರೆ. ಇನ್ನು ನಮ್ಮ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷಕ್ಕೆ ಲೀಡ್ ಕೊಡುವುದಾಗಿ ಮಾಹಿತಿ ನೀಡಿದ್ದೇನೆ. ಅದರಂತೆ ಯಲಹಂಕ ಕ್ಷೇತ್ರದಲ್ಲಿಯೂ ಸಹ ಲೀಡ್ ಕೊಡಲಿದ್ದೇನೆ. ಅಭ್ಯರ್ಥಿಯ ಗೆಲುವಿಗೆ ಶ್ರಮ ವಹಿಸಲಿದ್ದೇನೆ ಎಂದು ಇದೇ ವೇಳೆ ಸ್ಪಷ್ಟಪಡಿಸಿದರು. ಕೆಲವರು ಏನೇ ಮಾಡಿದ್ರು ನಗೋದಿಲ್ಲ, ಕೆಲವರು ಏನೇ ಮಾಡಿದ್ರು ನಗ್ತಾ ಇರ್ತೀವಿ. ನೀವು ಆ ಸಂದರ್ಭಕ್ಕೆ ತಕ್ಕನಂಗೆ ನೀವು ಹೇಳ್ತೀರಿ. ಮಂದಾಸ ಅಂತಲ್ಲ, ಇದನ್ನು ನಾವು ಯಾವುದೇ ರೀತಿಯಲ್ಲಿ ಚುನಾವಣೆಯನ್ನು ಸುಲಭವಾಗಿ ತಗೊಳ್ಳೋಂಥದ್ದಲ್ಲ. ರ್ಯಾಲಿ ದೊಡ್ಡದಾಗಾಯಿತು ಇವೆಲ್ಲ ಆಯಿತು ಅಂತಲ್ಲ, ಚುನಾವಣೆಯನ್ನು ಕೊಟ್ಟ ಕೊನೆಯವರೆಗೂ ಕೂಡ ನಾವು ಭಾಳ ತೀವ್ರವಾಗಿ ಪರಿಗಣಿಸಿ ನಾವು ಕೆಲಸವನ್ನು ಮಾಡಬೇಕಾಗ್ತದೆ. ಅದರಲ್ಲಿ ನರೇಂದ್ರ ಮೋದಿಯವರ ವೇವ್ ಐತೆ ಅಂತೇಳಿ ಮನೇಲಿ ಕೂತ್ಕೊಳ್ಳೋಕ್ಕಾಗಲ್ಲ ನಾವು, ಯಾಕಂದರೆ ಅದು ಅಲ್ಲದೇ ಇರೋವಂಥ ವೋಟ್ಗಳು ಸಾಕಷ್ಟಿದೆ. ನಮ್ಮ ಪ್ರಯತ್ನ ಅಂತೂ ತೀವ್ರವಾಗಿ ನಾವು ಮಾಡಬೇಕಾಗ್ತದೆ. ರಣ ಬಿಸಿಲು, ಆ ಬಿಸಿಲು ಮಧ್ಯದಲ್ಲೂ ಕೂಡ ನಾವು ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಚುನಾವಣೆ 6 ಗಂಟೆ ಬಾಕ್ಸ್ ಮುಚ್ಚೋವರೆಗೂ ಕೂಡ ನಮ್ಮ ನಿರಂತರವಾದ ಹೋರಾಟ ಇದ್ದೇ ಇರ್ತದೆ. ಮೀಡಿಯಾದವ್ರದ್ದೇ ಜಾಸ್ತಿ ಅನುಮಾನ. ಈಗ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಅಮಿತ್ ಶಾ ಅವರೆಲ್ಲ ಕೂಡ ಸೂಚನೆಯನ್ನು ಕೊಟ್ಟು ನರೇಂದ್ರ ಮೋದಿಯವರು ಈ ಚುನಾವಣೆಯಲ್ಲಿ ಗೆಲ್ಲಬೇಕು, ಪ್ರಧಾನಿ ಆಗಬೇಕು, ಸೊ ಅವರನ್ನು ಗಮನದಲ್ಲಿಟ್ಕೊಂಡು ನೀವು ಚುನಾವಣಾ ಪ್ರಚಾರ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಾವು ಯಾವತ್ತೂ ಪಕ್ಷದ ವಿರುದ್ಧವಾಗಿ ಎಲ್ಲೂ ಕೂಡ ನಾವು ಚಟುವಟಿಕೆ ನಾನು 45 ವರ್ಷದಲ್ಲಿ ನಾವು ಯಾವುದೂ ಕೂಡ ಮಾಡಿಲ್ಲ. ಸೊ ಯಾವುದೇ ಸಂದರ್ಭದಲ್ಲಿ ಒಬ್ಬರಿಗೆ ಸೀಟ್ ಸಿಗಲಿಲ್ಲ ಅಂತಂದಾಗ 4-5 ದಿನ ಅದು ಸ್ವಲ್ಪ ಅಸಮಾಧಾನ ಇರ್ತದೆ. ಸುಧಾಕರ್ ಸಿಗಲಿಲ್ಲ ಅಂದಿದ್ರು ಕೂಡ ನಾವು ಅವ್ರ ಮನೆಗೆ ಹೋಗಿ ಕರ್ಕೊಂಬರ್ಬೇಕಾಗಿತ್ತು. ಸೊ ಇದೇನು ಭಾಳ ದೊಡ್ಡ ವಿಚಾರ ಏನಲ್ಲ ಅದರಲ್ಲಿ. ಈಗ ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಈ ಚಿಕ್ಕಬಳ್ಳಾಪುರವನ್ನು ಮತ್ತೆ ಬಿಜೆಪಿ ತೆಕ್ಕೆಗೆ ತಗೊಳ್ಬೇಕು ಅಂತಕ್ಕಂಥ ಸಂಕಲ್ಪದೊಂದಿಗೆ ನಾವು ಕೆಲಸವನ್ನು ಪ್ರಾರಂಭ ಮಾಡಿದ್ದೀವಿ. ಆಗಲ್ಲಪ್ಪ, ಈಗ ನಿಮ್ಮ ಮನೆಯಲ್ಲಿ ನೀವು ಸೀರೆ ತೆಕ್ಕೊಟ್ರಲ್ಲ, ನಿಮ್ಮ ಮನೆಯವ್ರಿಗೆ ಒಂದೇ ದಿನ ಆಗ್ತದೆ. ಸೀರೆ ತೆಕ್ಕೊಟ್ಟಿದ್ರೆ ಸರೋಗಿರೋದು, ಆಮೇಲೆ ಸಮಾಧಾನ ಮಾಡ್ತೀಯ ಯುಗಾದಿಗೆ ತೆಕ್ಕೊಡ್ತೀನಿ ಅಂತೇಳಿ ಹಂಗಾಗಿರ್ತದೆ. ಅವೆಲ್ಲ ನೀವೇ ಅನುಮಾನ ವ್ಯಕ್ತಪಡಿಸ್ತಾ ಇದ್ದೀರಿ. ನಾನು 45 ವರ್ಷ ಒಂದೇ ಪಕ್ಷದಲ್ಲಿ ಒಂದೇ ದೃಷ್ಟಿಯಲ್ಲಿ ಇರ್ತಕ್ಕಂಥವನು. ಯಾವತ್ತೂ ನಾನು ಇವತ್ತು ಕೂಡ ನನ್ನ ಬಾಯಲ್ಲಿ ಪಕ್ಷದ ವಿರುದ್ಧವಾಗಲಿ ಏನು ಮಾತಾಡ್ತೀನಿ, ಲೀಡರ್ ಬಗ್ಗೆ ಮಾತಾಡ್ತೀನಿ, ಬೈತೀನಿ. ನಾನು ಬಿಟ್ಟರೆ ಪಕ್ಷದ ವಿಚಾರ ಬಂದಾಗ ನಾನು ಯಾವತ್ತೂ ಕಾಂಪ್ರಮೈಸ್ ಆಗೋದೇ ಇಲ್ಲ. ನಾನು ಇವತ್ತು ಹೇಳ್ತೀನಿ, ನಾನು ಸುಧಾಕರನ್ನು ನೋಡಲ್ಲ, ಸುರೇಶ್ನು ನೋಡಲ್ಲ, ಇನ್ನೊಬ್ಬರು ನೋಡಲ್ಲ. ನಾವು ಸಿಂಬಲ್ ನೋಡ್ತೀವಿ, ನರೇಂದ್ರ ಮೋದಿ ಅವ್ರು ನೋಡ್ತೀವಿ. ಇನ್ನೇನು ಹೇಳಬೇಕು? ಇವತ್ತು ನಾರಿ ಶಕ್ತಿ ಮೂಲಕ ನಾಮಪತ್ರ ಸಲ್ಲಿಸಬೇಕು ಅಂತ ಅವ್ರದ್ದೊಂದು ಸಂಕಲ್ಪ ಆಗಿತ್ತು, ಅಭ್ಯರ್ಥಿ ಸುಧಾಕರ್ ಅವ್ರದ್ದು. ಅದ್ರ ಪರವಾಗಿ ನಾನು ಬಂದಿದ್ದೇನೆ. ಪಕ್ಷ ನಾನು ಕಳಿಸ್ಕೊಟ್ಟಿದ್ದಾರೆ ಇಲ್ಲಿಗೆ ನಾಮಿನೇಷನ್ ನೀವು ಹೋಗಬೇಕಂತೇಳಿ. ಅವರ ಪರವಾಗಿ, ನನ್ನ ಪಕ್ಷದ ಪರವಾಗಿ, ನರೇಂದ್ರ ಮೋದಿಜಿಯವರ ಪರವಾಗಿ ಇವತ್ತು ಬಂದಿದ್ದೀನಿ. ಚಿಕ್ಕಬಳ್ಳಾಪುರದ ತಾರಾಬಲ ಜಾಸ್ತಿ ಆಗಿದೆ, ತಾರಾವರು ಬಂದಿದ್ದಾರೆ. ಅದೇ ಖುಷಿಯಾಗಿ ಚಿಕ್ಕಬಳ್ಳಾಪುರ ಜನತೆ ಕೂಡ ಹೆಣ್ಣಿನ ಮತದಾರರ ಸೆಳೆಯಲು ಯಾರು ಪ್ರಯತ್ನ ಮಾಡ್ತಾರೆ? ಖಂಡಿತ ಪ್ರಯತ್ನ ಮಾಡ್ತೀವಿ. ಯಾಕಂತಂದರೆ ನಾನು ಮೊಟ್ಟ ಮೊದಲ ಬಾರಿಗೆ ನಾನು ಡಾಕ್ಟರ್ ಸುಧಾಕರ್ ಪರವಾಗಿ ಪ್ರಚಾರಕ್ಕೆ ಬಂದಿರೋದು. ಅದರಿಂದ ಅವರು ಗೆಲ್ಲಬೇಕು ಅನ್ನೋ ಸಂಕಲ್ಪ ನಂದು ಕೂಡ ಇದೆ. ಮಹಿಳೆಯರು ನಿಜವಾಗ್ಲೂ ಹೇಳ್ತೀನಿ, ಅವರು ಬುದ್ಧಿವಂತರು. ಅದರಿಂದ ಅವ್ರಿಗೆ ಗೊತ್ತಿದೆ ಯಾರ ನಾಯಕತ್ವ ದೇಶಕ್ಕೆ ಬೇಕಾಗಿದೆ ಅಂತ ಹೇಳಿ. ಇಲ್ಲಿ ಅಭ್ಯರ್ಥಿಗಿಂತ ನಮಗೆ ದೇಶಕ್ಕೆ ನಾಯಕ ಯಾರು ಬೇಕು ಅನ್ನೋದು ಮುಖ್ಯ. ಆ ದೇಶಕ್ಕೆ ನಾಯಕತ್ವವನ್ನು ನರೇಂದ್ರ ಮೋದಿಜಿಯವರನ್ನ ಬಿಟ್ಟರೆ ಇನ್ಯಾರೂ ಇಲ್ಲ ಅಂತ ಅವ್ರಿಗೂ ಗೊತ್ತಿದೆ. ಅದರಿಂದ ಖಂಡಿತವಾಗ್ಲೂ ಇನ್ನು ನಾಮಪತ್ರ ಸಲ್ಲಿಸಿದ ನಂತರ ಮಾತನಾಡಿದ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್, ನಾವೆಲ್ಲ ಮೋದಿ ಅವರ ಚುನಾವಣೆಗೆ ಶ್ರಮಿಸುತ್ತಿದ್ದೇವೆ. ಮೋದಿ ಅವರ ಹ್ಯಾಟ್ರಿಕ್ ಗೆಲುವಿಗಾಗಿ ಶ್ರಮ ವಹಿಸುತ್ತೇವೆ. ನಾವು ಅಭ್ಯರ್ಥಿ ಆಗಿರಬಹುದು, ಆದರೆ ಮೋದಿಯವರ ಪರವಾಗಿ ಮತಯಾಚನೆ ನಡೆಸುತ್ತಿದ್ದೇವೆ. ಯಲಹಂಕ ಶಾಸಕರ ನೇತೃತ್ವದಲ್ಲಿ ಚುನಾವಣೆ ಎದುರಿಸುತ್ತಿದ್ದೇನೆ. ಮೋದಿಯವರ ಅಭಿಮಾನಿಗಳ ಶ್ರೀರಕ್ಷೆಯಿಂದ ಗೆಲ್ಲಲಿದ್ದೇವೆ ಎಂದರು. ಮೊದಲನೇದಾಗಿ ಯಲಹಂಕ ಜನಪ್ರಿಯ ಶಾಸಕರು, ನನ್ನ ಸ್ನೇಹಿತರು ಆಗಿರ್ತಕ್ಕಂಥ ವಿಶ್ವನಾಥ್ರವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನಾನು ಪ್ರಾರಂಭದಿಂದ ಹೇಳ್ತಾ ಇದ್ದೆ, ಇದೆಲ್ಲ ಕೂಡ
ಕೆಲವು ದಿನಗಳು ನಾವೆಲ್ಲ ಕೂಡ ಸೇರಿ, ನಮಗೆ ಮೊದಲಿನಿಂದನೂ ಸ್ನೇಹ ಇದೆ, ಯಾವತ್ತೂ ಕೂಡ ನಮಗೆ ಅವರ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಹಾಗಾಗಿ ನಾವು ಒಂದೇ ಪಕ್ಷದಲ್ಲಿದ್ದೇವೆ. ಇವತ್ತು ಮಾನ್ಯ ನರೇಂದ್ರ ಮೋದಿಯವರನ್ನು ಅವರ ಹ್ಯಾಟ್ರಿಕ್ ಗೆಲುವಿಗಾಗಿ ನಾವೆಲ್ಲ ಕೂಡ ಒಂದಾಗಿದ್ದೇವೆ. ಒಂದೇ ಕುಟುಂಬದವರಂತೆ ನಾವು ವರ್ತಿಸ್ತೇವೆ. ಇವತ್ತು ಅಭ್ಯರ್ಥಿ ನಾನು ಇರ್ಬೋದು, ಆದರೆ ಇವತ್ತು ನರೇಂದ್ರ ಮೋದಿಯವರು ಪ್ರಧಾನಿ ಮಾಡುವಂಥ ಚುನಾವಣೆ ಇದೆ, ಈ ದೇಶದ ರಕ್ಷಣೆಯನ್ನು ಮಾಡುವಂಥ ಚುನಾವಣೆ. ಹಾಗಾಗಿ ಇವತ್ತು ನಾವೆಲ್ಲ ಕೂಡ ಏನೇ ವೈಯಕ್ತಿಕ ಒಂದು ಆಸೆ ಆಕಾಂಕ್ಷೆಗಳು ಏನೇ ಇದ್ದರೂ ನಾವು ಬದಿಗಿಟ್ಟು ನಾವು ಖಂಡಿತವಾಗಿಯೂ ಕೂಡ ಪಕ್ಷದ ಪರ ಮಾನ್ಯ ನರೇಂದ್ರ ಮೋದಿಯವರಿಗೆ ಅತಿ ಹೆಚ್ಚಿನ ಮತಗಳನ್ನು ಈ ಕ್ಷೇತ್ರದಿಂದ ಕೊಡಿಸೋದಕ್ಕೆ ನಾವೆಲ್ಲ ಕೂಡ ಸೇರಿ ಇವತ್ತು ಯಲಹಂಕದಲ್ಲಿ ಉದಾಹರಣೆಗೆ ಮಾನ್ಯ ವಿಶ್ವನಾಥ್ರವರ ನಾಯಕತ್ವದಲ್ಲಿ ಚುನಾವಣೆಯನ್ನು ನಾವು ಎದುರಿಸ್ತೇವೆ. ಹಾಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ನಮ್ಮ ಭಾರತೀಯ ಜನತಾ ಪಕ್ಷ ಹಾಗೂ ಜಾತ್ಯತೀತ ಜನತಾ ದಳದ ಅಭ್ಯರ್ಥಿ, ಮಾಜಿ ಶಾಸಕರು, ಹಾಲಿ ಶಾಸಕರು, ಮಾಜಿ ಸಚಿವರಿದ್ದಾರೆ. ಇವರೆಲ್ಲರ ನಾಯಕತ್ವದಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಮಾನ್ಯ ನರೇಂದ್ರ ಮೋದಿಯವರ ಅಭಿಮಾನಿಗಳ ಒಂದು ಏನು ಸಾಗರೋಪಾದಿಯಲ್ಲಿದೆ, ಅವರ ಒಂದು ಶ್ರೀರಕ್ಷೆ ಕೂಡ ಈ ಚುನಾವಣೆಯ ಫಲಿತಾಂಶದ ಮೇಲಿದೆ. ಕಳವಾರ ಅರುಣ್, ಎಂಎಂ ಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.